ಅರೆಗಣ್ಣು ನಮದೆಂದು ಕೊರಗಿ ಫಲವೇನು, ಅರೆ ಬೆಳಕು ಧರೆಯೊಳೆಂದೊರಲಿ ಸುಖವೇನು. ಇರುವ ಕಣ್ಣಿರುವ ಬೆಳಕಿನೊಳಾದನಿತ ನೋಡಿ, ಪರಕಿಸಿದೊಡದು ಲಾಭ ಮಂಕುತಿಮ್ಮ. ಅರೆಗಣ್ಣು ನಮದೆಂದು ಕೊರಗಿ ಫಲವೇನು, ಅರೆ ಬೆಳಕು ಧರೆಯೊಳೆಂದೊರಲಿ ಸುಖವೇನು. ಇರುವ ಕಣ್ಣಿರುವ ಬೆಳಕಿನೊಳಾದನಿತ ನೋಡಿ, ಪರಕಿಸಿದೊಡದು ಲಾಭ ಮಂಕುತಿಮ್ಮ. ಆತ್ಮೀಯರೇ, ಈ ಕಗ್ಗದ ಭಾವಾರ್ಥ ಹೀಗಿದೆ. ನಮ್ಮದು ಅರೆ ದೃಷ್ಟಿ, ಸಂಪೂರ್ಣ ತಿಳುವಳಿಕೆ ಇಲ್ಲದ ದೃಷ್ಟಿ ಎಂದು ಸದಾ ಕೊರಗುತ್ತಿದ್ದರೆ ಏನು ಫಲ? ಈ ಜಗತ್ತಿನಲ್ಲಿ ಇರುವುದೇ ಅರೆಜ್ಞಾನ ಎಂದು ಗೋಳಾಡಿದರೆ ಏನು ಬಂತು ಸುಖ? ನಮಗಿರುವ ಕಣ್ಣಿನಿಂದ ದೊರೆತ ಬೆಳಕಿನಿಂದ ಸಾಧ್ಯವಾದಷ್ಟು ಗಮನಿಸಿದರೆ ಅದೇ ಲಾಭ ಬದುಕಿಗೆ. ನಾವೆಲ್ಲ ಮಹಾನ್ ದಾರ್ಶನಿಕರಲ್ಲ, ಮಹರ್ಷಿಗಳಲ್ಲ. ನಮ್ಮ ದೃಷ್ಟಿ ಸಮಗ್ರವಾದದ್ದಲ್ಲ. ಅದೇನಿದ್ದರೂ ಕೊಂಚವೇ ಜ್ಞಾನದ ದೃಷ್ಟಿ ಅರೆಗಣ್ಣು. ಅರೆಗಣ್ಣಿನ ದೃಷ್ಟಿ ಬಹಳ ದೂರ ಹೋಗಲಾರದು. ಅರೆಮರೆ ಜ್ಞಾನದ ಪರಿಸ್ಥಿತಿಯೇ ಹಾಗೆ. ಇದು ಇಂದು ಮಾತ್ರ ಕಂಡುಬರುವ ಸ್ಥಿತಿಯಲ್ಲ. ಪ್ರಪಂಚದ ಉಗಮದಿಂದಲೂ ಪರಿಪೂರ್ಣ ದೃಷ್ಟಿ ಇರುವ ಮಹಾನುಭಾವರು ಅಲ್ಲೊಬ್ಬರು ಇಲ್ಲೊಬ್ಬರು ಮಾತ್ರ. ಬಹುಜನರ ದೃಷ್ಟಿ ಅರೆಗಣ್ಣೆ. ನಮ್ಮದು ಅರೆಗಣ್ಣು ಎಂದು ಕೊರಗುತ್ತಾ ಕುಳಿತರೆ ಏನು ಫಲ? ಬರೀ ತಳಮಳದಿಂದ ಪೂರ್ಣ ದೃಷ್ಟಿ ಬರುವ ಸಾಧ್ಯತೆ ಇಲ್ಲ. ನಮ್ಮ ಅಲ್ಪಜ್ಞಾನದಿಂದ ಜಗತ್ತೆಲ್ಲವೂ ಅರೆ ಬೆಳಕಿನಿಂದಿದೆ ಎನ್ನಿಸುತ್ತಿದೆ. ಧರೆಯ ಬೆಳಕನ್ನು ಗ್ರಹಿಸುವಲ್ಲಿ ನಮ್ಮ ಕಣ್ಣುಗಳು ಸಫಲವಾಗಿಲ್ಲದುದರಿಂದ ಧರೆಯಲ್ಲಿ ಬರೀ ಅರೆ ಬೆಳಕೇ ತೋರುತ್ತಿದೆ. ಹಾಗಾದರೆ ನಮ್ಮ ಬದುಕು ಹೀಗೆಯೇ ಮಬ್ಬಾದ ಬೆಳಕಿನಲ್ಲೇ ನಡೆಯಬೇಕೇ? ಕಗ್ಗ ಹೇಳುತ್ತದೆ, ನಮ್ಮ ದೌರ್ಬಲ್ಯಗಳ ಬಗ್ಗೆ ನರಳಿ ಕೊರಗಿ ಫಲವಿಲ್ಲ. ನಮಗಿರುವ ಕಣ್ಣಿನ ಶಕ್ತಿಯಲ್ಲಿ ತೋರಿಬರುವ ಬೆಳಕಿನಲ್ಲಿ ನಮಗೆ ಆದಷ್ಟು ಶಕ್ತಿಯಿಂದ ಪರೀಕ್ಷಿಸಿದಾಗ ಬರುವುದೇ ಲಾಭ. ಸೂರ್ಯ ಹೇಳಿದ, ನಾನು ಎಂದಿನಿಂದಲೂ ಬೆಳಗುತ್ತಲೇ ಇದ್ದೇನೆ. ನನ್ನ ಹೆಸರಿನಿಂದ ಜನ ಭಾನುವಾರ ರಜೆ ತೆಗೆದುಕೊಳ್ಳುತ್ತಾರೆ. ನನಗೆ ರಜೆವೇ ಇಲ್ಲ. ನಾನು 6 ತಿಂಗಳ ಕಾಲ ರಜೆ ತೆಗೆದುಕೊಳ್ಳುತ್ತೇನೆ. ಜಗತ್ತಿನ ಜೀವಿಗಳಿಗೆ ಗಾಬರಿಯಾಯಿತು. ಸೂರ್ಯನಿಲ್ಲದಿದ್ದರೆ ಬದುಕುವುದು ಹೇಗೆ? ಸೂರ್ಯನಿಗೆ ಬದಲಿಯಾಗಿ ಯಾರು ತಾನೇ ಈ ಬೆಳಕನ್ನು ಕೊಡಬಲ್ಲರು? ಎಲ್ಲ ಬೆಳಕಿನ ಮೂಲಗಳು ಹೆದರಿ ಹಿಂಜರಿದವು. ಆದರೆ ಗುಡಿಸಿಲಿನ ಮೂಲೆಯಲ್ಲಿದ್ದ ಹಣತೆ ಹೇಳಿತು, ನಾನು ಸೂರ್ಯನ ಸ್ಥಾನವನ್ನು ತುಂಬಲಾರೆ, ಪ್ರಪಂಚವನ್ನು ಬೆಳಗಲಾರೆ. ಆದರೆ ನನಗೆ ಯಾರಾದರೂ ಎಣ್ಣೆಯನ್ನು ಸರಿಯಾಗಿ ಪೂರೈಸಿದರೆ ಈ ಗುಡಿಸಲಿನಲ್ಲಿನ ಮೂಲೆಯನ್ನು ಬೆಳಗಿಸಬಲ್ಲೆ. ನಾವು ಅಷ್ಟೇ. ನಮ್ಮ ಜ್ಞಾನದ ಮಿತಿಯಲ್ಲಿ ಪ್ರಯತ್ನಶೀಲರಾಗಿ ದುಡಿದರೆ ನಮ್ಮ ಅರೆಗಣ್ಣು ಕೂಡ ನಮ್ಮನ್ನು ಸ್ವಲ್ಪ ಮುನ್ನಡೆಸಬಲ್ಲದು. DVಜಿಯವರ ಯಾವುದೇ ಕಗ್ಗದಲ್ಲಿ ನಿರಾಶೆಗೆ ಅವಕಾಶವಿಲ್ಲ. ಅಲ್ಲೊಂದು ಅವಕಾಶವಿದೆ. ಎಂಥ ಆಶಾರಹಿತ ಪರಿಸ್ಥಿತಿಯಲ್ಲಿ ತಡವಿಕೊಂಡು ಮೇಲೇಳುವ ಪ್ರಚೋದನೆ ಇದೆ ಎನ್ನುತ್ತಾರೆ DVಜಿಯವರು. ಧನ್ಯವಾದಗಳು. ಥ್ಯಾಂಕ್ ಯು.